ದೇಶ ಬಂದ ಕೂಡಲೇ ನಾವೆಲ್ಲ ಒಂದಾಗಬೇಕು, ಒಗ್ಗಟ್ಟಾಗಬೇಕು. ನಮ್ಮಲ್ಲಿರುವಂತ ಪಕ್ಷ ಭೇದನ ಮರ್ತ್ಬೇಕು. ನಮ್ಮಲ್ಲಿ ಇಂಥ ಪಾಪಿ ಪಾಕಿಸ್ತಾನಿಗಳನ್ನ ನಾವು ಸದೆಬಡಿಬೇಕು. ಪಾಪಿ ಪಾಕಿಸ್ತಾನಿಗಳೇ, ನಾಳೆ ನೀವು ದೇಶನ್ ಬಿಟ್ಟು ಹೋಗ್ಬೇಕಾಕೇತಿ. ಯಾಕಂದ್ರೆ ನಮ್ಮ ದೇಶದ ಜನ ಅಷ್ಟು ರೊಚ್ಚಿಗೆದ್ದಾರ. ಪ್ರತಿಯೊಬ್ಬರು ರಕ್ತ ಕುದಿಯತೈತಿ, ರಕ್ತ ಕುದಿಯತೈತ್ರಿ. ಮೈಯಾಗೆಲ್ಲ ರಕ್ತ ಕುದಿಯತಿ. ಪಾಪ ಅಮಾಯಕರ ಮೇಲೆ ದಾಳಿ ಮಾಡ್ತಿರಲ್ಲ ನೀವು ಉಗ್ರರು, ಉಗ್ರ ಸಂಘಟನೆ ಕಟ್ಕೊಂಡು. ದಮ್ಮಿದ್ರೆ ನೇರವಾಗಿ ಬರ್ರಿ, ನೇರವಾಗಿ. ಎಲ್ಲರೂ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತೊಂದಿನ ಒಂದು ವಿಷಯ ಶೇರ್ ಮಾಡ್ಕೋಬೇಕು. ಅದೇನಪ್ಪಾ ಅಂದ್ರೆ, ಪಹಲ್ಗಾಮದಲ್ಲಿ, ಜಮ್ಮು ಕಾಶ್ಮೀರದ ಪಹಲ್ಗಾಮದಲ್ಲಿ ನಾವು ನೋಡ್ತಕ್ಕಂಥ ಸುಮಾರು 26 ಜನ ಉಗ್ರರ ದಾಳಿಗೆ ತುತ್ತಾಗಿದ್ದಾರೆ. ಈ ಉಗ್ರರು ಎಲ್ಲಿಂದ ಬಂದ್ರು, ಹೇಗ್ ಬಂದ್ರು, ಹೆಂಗ್ ಬಂದ್ರು ಅನ್ನೋದು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಇವರೆಲ್ಲ ಈ ತರ ಬರ್ಬೇಕಂದ್ರೆ ಅದ 7 ಸುತ್ತಿನ ಕೋಟೆ ದಾಟಿ ಬರಬೇಕು. ಇಂಥ ಉಗ್ರರು ಬಂದು ನಮ್ಮ ಭಾರತೀಯರ ಮೇಲೆ, ಅದು ಪ್ರವಾಸದಿಂದ ಬಂದಂತ ಪ್ರವಾಸಿಗರ ಮೇಲೆ, ಟೂರಿಸ್ಟರ ಮೇಲೆ ಈ ತರ ಒಂದು ಗುಂಡಿನ ದಾಳಿ ನಡೆಸಿ ಅವರ ಮೇಲೆ ಒಂದು ನೀಚ ಕೃತ್ಯ ಎಸಗಿದ್ದಾರೆ. ಇದ್ರ ಜೊತೆಗೆ ಏನ್ ಮಾಡಿದಾರೆ ಅಂದ್ರೆ, ನಿನ್ನ ಧರ್ಮ ಯಾವುದು ಅಂತ ಕೇಳ್ತಾರಂತವ್ರು. ನಿನ್ನ ಧರ್ಮ ಯಾವುದು ಅಂತ ಕೇಳಿ ತಮ್ಮ ಧರ್ಮ ಕನ್ಫರ್ಮ್ ಆಗಿರ್ಲಿಲ್ಲ ಅಂದ್ರೆ ಒಳ ಉಡುಪಿ ಬಿಚ್ಚಿಸಿ ಅವ್ರು ಗುಂಡೋಡ್ಸ್ಯಾರಂತವ್ರು. ಅಲ್ರಿ, ಎಷ್ಟು ನೀಚ ಇರ್ಬೇಕಂತ ಅವ್ರ ಉಗ್ರರು. ಇಂಥ ಉಗ್ರರನ್ನ ನಾವು ಸುಮ್ಮನೆ ಬಿಡಬಾರದ್ರಿ. ಪಾಪಿ ಪಾಕಿಸ್ತಾನಿಗಳೇ, ನಾಳೆ ನೀವು ದೇಶನ್ ಬಿಟ್ಟು ಹೋಗ್ಬೇಕಾಕೇತಿ. ಯಾಕಂದ್ರೆ ನಮ್ಮ ದೇಶದ ಜನ ಅಷ್ಟು ರೊಚ್ಚಿಗೆದ್ದಾರ. ಪ್ರತಿಯೊಬ್ಬರು ರಕ್ತ ಕುದಿಯತೈತ್ರಿ. ಮೈಯಾಗೆಲ್ಲ ರಕ್ತ ಕುದಿಯತಿ. ಪಾಪ ಅಮಾಯಕರ ಮೇಲೆ ದಾಳಿ ಮಾಡ್ತಿರಲ್ಲ ನೀವು ಉಗ್ರರು, ಉಗ್ರ ಸಂಘಟನೆ ಕಟ್ಕೊಂಡು. ದಮ್ಮಿದ್ರೆ ನೇರವಾಗಿ ಬರ್ರಿ, ನೇರವಾಗಿ ಬಂದು ದಾಳಿ ಮಾಡ್ರಿ. ಅಂತರ ಮೇಲೆ ಅಮಾಯಕರ ಮೇಲೆ, ಟೂರಿಸ್ಟರ್ ಮೇಲೆ, ಪ್ರವಾಸಕ್ಕೆ ಬಂದಂತ ಪ್ರವಾಸಿಗರ ಮೇಲೆ ಮಾಡ್ತಿರಲ್ಲ ನೀವೆಲ್ಲ ಗಂಡಸ್ರ, ನೀವೆಲ್ಲ ಶಂಡ್ರು. ಕಾಶ್ಮೀರಕ್ಕೆ ಹೋಗಿದಂತ, ಜಮ್ಮು ಕಾಶ್ಮೀರಿಗೆ ಹೋಗಿದಂತ ಪ್ರವಾಸಿಗರ ಮೇಲೆ ಪ್ರಹಾರ ಮಾಡಿ ದಾಳಿಕೋರರು ಇಂಥ ಒಂದು ನಾಗರಿಕರ ಮೇಲೆ ದಾಳಿ ಮಾಡಿ ನೀಚ ಕೃತ್ಯ ಎಸಗಿದ್ದಾರೆ. ಪಹಲ್ಗಾಮದಲ್ಲಿ ಇಂಥ ನೀಚ ಕೃತ್ಯ ಮಾಡಕ್ಕರ ಹೆಂಗ್ ಮನ್ಸ್ ಬರ್ತೈತಿ? ಅರೆ, ಕಾಶ್ಮೀರ ಅನ್ನೋದು ನಮ್ಮ ದೇಶದ ಸ್ವಿಟ್ಜರ್ಲ್ಯಾಂಡ್. ಅದು ಪಹಲ್ಗಾಮ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆ ಹೋಗಕ್ ಹಕ್ಕೈತಿ. ಯಾಕಂದ್ರ ಕಾಶ್ಮೀರ ನಮ್ಮ ದೇಶದಾಗ. ಅಂತ ಕಾಶ್ಮೀರದಲ್ಲಿ, ಅದು ಪಹಲ್ಗಾಮ್ ಅನ್ನೋ ಸುಂದರವಾದ ಸ್ಥಳದಲ್ಲಿ ಈ ತರ ಒಂದು ನೀಚ ಕೃತ್ಯ ಮಾಡ್ಯಾರ ಅಂದ್ರೆ ನಿಜಕ್ಕೂ ಒಂದು ದುಃಖದ ಒಂದು ಪ್ರಹಾರ. ಯಾಕಂದ್ರೆ ಇಂಥ ದಾಳಿಕೋರರಿಗೆ ನಾವು ಪ್ರತ್ಯುತ್ತರವಾಗಿ ನಾವು ಉತ್ತರ ಕಲಿಸ್ಬೇಕು. ಇಂಥ ದಾಳಿಕೋರರಿಗೆ, ಇಂಥ ಉಗ್ರರಿಗೆ, ಉಗ್ರ ಸಂಘಟನೆಗೆ, ಇಂಥ ಪಾಪಿ ಪಾಕಿಸ್ತಾನಿಗಳಿಗೆ ನಾವೆಲ್ಲ ಒಗ್ಗೂಡಿ ನಾವೆಲ್ಲ ಒಂದು ಪಾಠ ಕಲಿಸ್ಬೇಕು. ಆ ಪಾಠ ಕಲಿಸ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು, ನಾವೆಲ್ಲ ಒಂದಾಗಬೇಕು. ಈ ದೇಶದ ಜನ ಪ್ರಧಾನ ಮಂತ್ರಿಯನ್ನು ಹಿಡ್ಕೊಂಡು ಪ್ರತಿಯೊಂದು ಪ್ರಜೆನೂ ಒಂದಾಗಬೇಕು. ಯಾಕಂದ್ರೆ ಪ್ರತಿಯೊಂದು ಪ್ರಜೆನೂ ನಮ್ಮ ಎಲ್ಲಾ ದೇಶದವ್ರಿಗೆ ಬೆಂಬಲ ಕೊಟ್ರು ಅಂದ್ರೆ ನಾವು ಅಂತ ಪಾಪಿಗಳನ್ನ ಸದೆಬಡಲು ಸಹಕಾರವಾಕೈತಿ. ಯಾಕಂದ್ರೆ ನಮ್ಮಲ್ಲಿ ಇರುವಂತ ರಾಜಕಾರಣಿಗಳು ತಮ್ಮ ಪಕ್ಷ ಭೇದನ ಮರೆತು, ತಮ್ಮಲ್ಲಿರುವಂತ ಅಂತರ್ಭೇದವನ್ನು ಮರೆತು
ತಮ್ಮಲ್ಲಿ ಇರುವಂತ ಧರ್ಮವನ್ನು ಮರೆತು ಎಲ್ಲ ಒಂದಾಗ್ರಿ ಈ ದೇಶದ ಏಳಿಗೆಗಾಗಿ. ಯಾಕಂದ್ರೆ ಈ ದೇಶದ ನೆಲ ಜಲ ಬಂದಾಗ, ದೇಶ ಅಂತ ಬಂದಾಗ ಎಲ್ಲರೂ ಒಂದಾಗಬೇಕು. ಈ ದೇಶದವರ ಪ್ರತಿಯೊಬ್ಬ ನಾಗರಿಕನು ಒಂದಾಗಬೇಕು, ಒಂದಾಗಿ ಹೋರಾಡಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ಇರುವಂತ ಜನಸಂಖ್ಯೆ 140 ಕೋಟಿ ಮೇಲೆ. 140 ಕೋಟಿ ಜನಸಂಖ್ಯೆ ಒಮ್ಮೆ ಸಿಡಿದು ನಿಂತ್ರೆ ಪಾಪಿ ಪಾಕಿಸ್ತಾನ ನಮ್ಮ ಮುಂದೆ ಏನು ಉಳಿಯಂಗಿಲ್ರಿ, ಏನು ಉಳಿಯಂಗಿಲ್ಲ. ನಾಳೆ ದೇಶದಾಗ 1 ಇಂಚ್ ಜಾಗ ಸತ್ಯ ಉಳಿಯಂಗಿಲ್ಲ, ಒಬ್ಬನೇ ಉಳಿಯಂಗಿಲ್ಲ. ಯಾಕಂದ್ರೆ ಅಷ್ಟು ಜನ ಆಕ್ರೋಶಕೊಂಡು ಬಿಟ್ರ ನಮ್ಮ ದೇಶದಾಗ. ಅವ್ನ್ ಸದೆ ಬಿಡಕ್ಕೆ ಎಷ್ಟ್ರಿ 2 ನಿಮಿಷ ಹತ್ತಂಗಿಲ್ಲ. ನಮ್ಗೆ ಸಂಪೂರ್ಣವಾಗಿ ನಂಬಿಕೆ ಐತಿ ನಮ್ಮ ದೇಶದ ಹೆಮ್ಮೆ ಪ್ರಧಾನಿಯಾದಂತ ಶ್ರೀ ನರೇಂದ್ರ ಮೋದಿಜಿ ಅವ್ರ ಮೇಲೆ, ಹಾಗೂ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವ್ರ ಮೇಲೆ, ಹಾಗೂ ಎಲ್ಲ ಆಡಳಿತ ವರ್ಗದ ಎಲ್ಲ ಸಿಬ್ಬಂದಿ ಮೇಲೇನು, ಎಲ್ಲ ರಾಜಕಾರಣಿ ಮೇಲೆ ನಮ್ಗೆ ಸಂಪೂರ್ಣವಾಗಿ ನಂಬಿಕೆ ಐತಿ. ನೀವು ನ್ಯಾಯ ಒದಗಿಸ್ಕೊಡ್ತೀರಂತ. ಅದೇ ರೀತಿಯಾಗಿ ಸಂಪೂರ್ಣವಾಗಿ ನಂಬಿಕೆ ಇರುವಂತ ನಮ್ಮ ದೇಶದ ಸೈನಿಕರ ಮೇಲೆ, ಒಬ್ಬ ಸೈನಿಕ ಮನ್ಸು ಮಾಡದೆ ಪಾಕಿಸ್ತಾನವನ್ನ ಮಟ್ಟ ಹಾಕ್ತಾನ. ಯಾಕಂದ್ರೆ ಸೈನಿಕ ಅಷ್ಟು ಸಿಡಿದು ನಿಂತಾನ, ಅಷ್ಟು ರೊಚ್ಚಿಗೆದ್ದಾರ ಅವರು. ಇನ್ನು ಮೇಲೆ ನಿಮ್ಮ ಪಾಪಿ ಪಾಕಿಸ್ತಾನಗಳ ಎಚ್ಚರಾಗಿರಿ, ನಿಮ್ಮ ದೇಶ ಉಳಿಯಂಗಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ಭೋಲೋ ಭಾರತ್ ಮಾತಾ ಕಿ ಜೈ, ಭೋಲೋ ಭಾರತ್ ಮಾತಾ ಕಿ ಜೈ. ಜೈ ಸಿಯಾರಾಮ್, ಜೈ ಭೀಮ್. ನಮಸ್ಕಾರ.